ಕಿಲ್ಲರ್ ಫೈನಾನ್ಸ್ ಕಂಪನಿಗಳ ವಿರುದ್ಧ ನಿಮ್ಮ ಪಬ್ಲಿಕ್ ಟಿವಿ ಕಳೆದ 2 ವಾರಗಳಿಂದ ನಡೆಸಿದಂತಹ ಮನೆ ಮುರುಕರು ಅಭಿಯಾನ ದೊಡ್ಡ ಯಶಸ್ಸನ್ನು ಕಂಡಿದೆ. ಇವತ್ತು ತುರ್ತು ಸಭೆ ನಡೆಸಿದ ಸಿಎಂ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮತ್ತು ಖಾಸಗಿ ಲೇವಾದೇವಿ ಕಂಪನಿಗಳಿಗೆ ಅಂಕುಶ ಹಾಕೋದಕ್ಕೆ ಮುಂದಾಗಿದ್ದಾರೆ. ಸಾಲ ಪಡೆದವರ ರಕ್ಷಣೆಗಾಗಿ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನು ತರುವ ಘೋಷಣೆಯನ್ನು ಮಾಡಿದ್ದಾರೆ. ಜನವರಿ 30ರ ಕ್ಯಾಬಿನೆಟ್ನಲ್ಲಿ ಸುಗ್ರೀವಾಜ್ಞೆ ಹೊರಡಿಸುವ ಸುಳಿವನ್ನು ನೀಡಿದ್ದಾರೆ. ನಿಮ್ಮ ವ್ಯವಹಾರ ಹೆಚ್ಚಿಸಿಕೊಳ್ಳೋದಕ್ಕೆ ನಿಯಮ ಮೀರಿ ಒಬ್ಬರೇ ಸಾಲಗಾರರಿಗೆ ಮೇಲಿಂದ ಮೇಲೆ ಸಾಲವನ್ನು ಕೊಡ್ತೀರಿ. ಸಾಲ ತೀರಿಸೋದಕ್ಕೆ ಸಾಧ್ಯವಾಗದೇ ಇದ್ದರೆ ನಿಯಮ ಬಾಹಿರ ಕ್ರಮಕ್ಕೆ ಮುಂದಾಗ್ತೀರಿ. ಇದನ್ನು ನಾವು ಸಹಿಸೋದಿಲ್ಲ. ನನ್ನ ಜನರ ರಕ್ಷಣೆಗೆ ನಾನು ಕಠಿಣ ಕ್ರಮ ಕೈಗೊಳ್ತೀನಿ ಅಂತ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮುಖ್ಯಸ್ಥರಿಗೆ ಸಿಎಂ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಾಲ ಕೊಡಬೇಡಿ, ಸಾಲ ವಸೂಲಿ ಮಾಡಬೇಡಿ ಅಂತೆಲ್ಲ ನಾವು ಹೇಳಲ್ಲ. ಆದರೆ ಸಾಲ ವಸೂಲಿ ವೇಳೆ ಕಿರುಕುಳವನ್ನು ಕೊಡಬಾರ್ದು. ಒಂದೊಮ್ಮೆ ಕಾನೂನು ಉಲ್ಲಂಘಿಸಿದರೆ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ತೀವಿ ಅಂತ ವಾರ್ನಿಂಗನ್ನು ನೀಡಿದ್ದಾರೆ. ಇನ್ನು ನಿಮ್ಮ ಸಿಬ್ಬಂದಿ ನಿಯಮ ಬಾಹಿರವಾಗಿ ಸಾಲ ವಸೂಲಿ ಮಾಡೋದನ್ನು ನಿಯಂತ್ರಿಸೋದಕ್ಕೆ ನೀವೇನು ಕ್ರಮ ತಗೊಂಡಿದ್ದೀರಾ, ಅಂತಹ ಸಿಬ್ಬಂದಿ ವಿರುದ್ಧ ಏನು ಕ್ರಮ ಕೈಗೊಂಡಿದ್ದೀರಾ ಅಂತಲೂ ಸಿಎಂ ಪ್ರಶ್ನೆ ಮಾಡಿದ್ದಾರೆ. ಅಂದಹಾಗೆ ಸಾಲ ವಸೂಲಾತಿ ವಿಚಾರವಾಗಿ ಕೆಲವೊಂದು ನಿಯಮಗಳನ್ನು ಸರ್ಕಾರ ರೂಪಿಸಿದೆ. ಏನು ನಿಯಮಗಳು ಅಂತಕ್ಕಂಥದ್ದನ್ನು ನೋಡೋಣ. ಫೈನಾನ್ಸ್ ಕಂಪನಿಗಳಿಗೆ ಅಂಕುಶ ಆಗುವ ನಿಟ್ಟಿನಲ್ಲಿ ಪಬ್ಲಿಕ್ ಟಿವಿ ನಡೆಸಿದ ಅಭಿಯಾನಕ್ಕೆ ಸಿಕ್ಕ ದೊಡ್ಡ ಗೆಲುವು ಇದು. ಸಾಲ ವಸೂಲಿಗೆ RBI ನಿಯಮವನ್ನು ಪಾಲಿಸಬೇಕು ಅಂತಕ್ಕಂಥದ್ದು. ಅಂದರೆ RBI ನಿಯಮ ಇದ್ದೇ ಇದೆ, ಅದನ್ನು ಪಾಲಿಸ್ತಾ ಇಲ್ಲ ಅಂತಕ್ಕಂಥದ್ದೇ ದೊಡ್ಡ ಸಮಸ್ಯೆ ಆಗಿರೋದು. ಅದನ್ನು ಪಾಲಿಸಬೇಕು ಅಂದರೆ ಸರ್ಕಾರ ಏನು ಮಾಡಬೇಕು ಅದನ್ನು ಹೇಳಬೇಕು. ಸಂಜೆ 5 ಗಂಟೆ ನಂತರ ವಸೂಲಿಗೆ ಹೋಗಬಾರ್ದು ಅಂತ ಹೇಳ್ತಾರೆ. ಆ್ಯಕ್ಚುಲಿ RBI ಗೈಡ್ಲೈನ್ಸ್ ಪ್ರಕಾರ 6 ಗಂಟೆ ತನಕ ಟೈಮ್ ಇದೆ. 6 ಗಂಟೆ ಮೇಲೆ ಸಾಲ ವಸೂಲಾತಿಗೆ ಹೋಗಬಾರ್ದು ಅಂತ. ಬಟ್ ಇವರು ಇನ್ನೂ 1 ಗಂಟೆ ಕಡಿಮೆ ಮಾಡಿಕೊಂಡು 5 ಗಂಟೆ ನಂತರ ಯಾರೂ ಹೋಗಂಗಿಲ್ಲ. ಹೋಗೋದು ರಾತ್ರಿ 10 ಗಂಟೆ ತನಕ ಕೂತ್ಕೊಳ್ಳೋದು, ನೀವು ಸಾಲ ಮರುಪಾವತಿ ಮಾಡಲಿಲ್ಲ ಅಂದರೆ ನಾವು ಮನೆ ಬಿಟ್ಟು ಹೋಗೋದೇ ಇಲ್ಲ ಅನ್ನೋದು ವಿಪರೀತ ಕಿರುಕುಳ ಆಗ್ತಾ ಇತ್ತು. ಅದಕ್ಕೋಸ್ಕರ ಇದು. ಇನ್ನು ಸಾಲ ವಸೂಲಾತಿಗೆ ಗೂಂಡಾಗಳನ್ನು ಬಳಸಬಾರ್ದು. ಗೂಂಡಾಗಳನ್ನು ಅಂತಂದರೆ ಔಟ್ಸೋರ್ಸಿಂಗ್, ಹೊರಗುತ್ತಿಗೆ ಕೊಡ್ತಾರೆ. ಬಹುತೇಕ ಬ್ಯಾಂಕ್ಗಳು ಕೂಡ ಇವಾಗ ಔಟ್ಸೋರ್ಸಿಂಗ್ ಮುಖಾಂತರನೇ ಸಾಲ ಮರುಪಾವತಿ ಮಾಡಿಸ್ಕೋತಾ ಇರೋದು. ಇದಿಲ್ಲ, ನಿಮ್ಮ ಸಿಬ್ಬಂದಿನೇ ಹೋಗಬೇಕು, ನೀವೇ ವಸೂಲಾತಿ ಮಾಡ್ಕೋಬೇಕು ಅಂತ. ಬಲವಂತವಾಗಿ ಸಾಲ ವಸೂಲಾತಿ ಮಾಡುವಂತಿಲ್ಲ ಅಂತ ಹೇಳ್ತಾರೆ. ಬಲವಂತ ಅಂತಂದರೆ ಕಿರುಕುಳ ಕೊಟ್ಟು ಸಾಲ ವಸೂಲಿ ಮಾಡೋಂಗಿಲ್ಲ. ನೀವು ಅವ್ರನ್ನ ಯಾವ ರೀತಿ ಕನ್ವಿನ್ಸ್ ಮಾಡ್ತೀರಾ ಮಾಡ್ಕೊಳ್ಳಿ, ಆಮೇಲೆ ಕಟ್ಟಿಸ್ಕೊಳ್ಳಿ ಅಂತ. ಇನ್ನು ಅಗೌರವ ಮತ್ತು ನಿಂದನೆ ಮಾಡಿ ವಸೂಲಾತಿ ಮಾಡುವಂತಿಲ್ಲ. ಈಗೆಲ್ಲ ಆಯ್ತಲ್ಲ, ಇಷ್ಟೊಂದು ಸಾವು ನೋವುಗಳೆಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಇದಕ್ಕೋಸ್ಕರನೇ ಮಾಡ್ಕೊಂಡಿರೋದು. ಹಳ್ಳಿಗಳಲ್ಲಿ ಜನ ಮರ್ಯಾದೆಗೆ ಅಂಜಿ ಬದುಕ್ತಕ್ಕಂಥ ಜನ. 4 ಜನರ ಮುಂದೆ ಮರ್ಯಾದೆ ತೆಗೆದುಬಿಟ್ರೆ ಸಾವೊಂದೇ ದಾರಿ ಅಂತ ಅಂದ್ಕೊಂಡ್ಬಿಡ್ತಾರೆ. ಹಾಗೆ ಮಾಡೋ ಹಾಗಿಲ್ಲ. ದೂರು ನೀಡೋದಕ್ಕೆ ಎಲ್ಲ DC ಕಚೇರಿಗಳಲ್ಲಿ ಸಹಾಯವಾಣಿ ಆರಂಭ ಮಾಡ್ತಾರಂತೆ. ವೆರಿ ಗುಡ್. ಇದು ಆ್ಯಕ್ಚುಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಹಾಯವಾಣಿ ಮಾಡಿ ಆಯಾ ಜಿಲ್ಲೆಯವರು ಅಲ್ಲಿ ಆ ನಂಬರ್ಗೆ ಫೋನ್ ಮಾಡಿ ಕಂಪ್ಲೇಂಟ್ ಕೊಡ್ಬೋದು. ಟಾರ್ಚರ್ ಸಂಬಂಧಿತ ದೂರಿಗೆ ಪೊಲೀಸರು ಸ್ಪಂದಿಸಬೇಕು ಅಂತ. ಅಂದರೆ ಅದು ಜಿಲ್ಲಾಧಿಕಾರಿನಲ್ಲಿ ಕಚೇರಿನಲ್ಲಿ ದೂರು ದಾಖಲಾಗುತ್ತೆ, ಸಂಬಂಧಪಟ್ಟ ಪೊಲೀಸರಿಗೆ ಅದು ಟ್ರಾನ್ಸ್ಫರ್ ಆಗುತ್ತೆ, ಅವರು ತನಿಖೆ ಮಾಡಬೇಕು. ಸುಮೋಟೋ ಕೇಸ್ ಕೂಡ ದಾಖಲಿಸ್ಕೋಬೋದು ಪೊಲೀಸರು ಅಂತ ಹೇಳಿದ್ದಾರೆ. ಎಲ್ಲಾದರೂ ಆ ಥರದ್ದು ಕಂಡು ಬಂದರೆ ಮಾಡಿ. ಆಮೇಲೆ ಪರವಾನಗಿ ಇಲ್ಲದೆ ಮನಿ ಲೆಂಡಿಂಗ್ ಮಾಡುವಂತಿಲ್ಲ. ಹೆಂಗೆ ಪತ್ತೆ ಹಚ್ತೀರಾ, ಇವರು ಲೈಸೆನ್ಸ್ಡ ಅಲ್ವಾ ಅಂತ ಹೆಂಗೆ ಪತ್ತೆ ಹಚ್ತೀರಾ? ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಹಳ್ಳಿಗಳಲ್ಲಿ ಈ ಕೈ ಸಾಲ ಅಂತ ಮಾಡ್ತಾರೆ, ಬಡ್ಡಿಗೆ ದುಡ್ಡು ಬಿಡ್ತಾರೆ, ಅಂಥವರು ಕಿರುಕುಳ ಕೊಡ್ತಾರೆ. ಅವ್ರನ್ನೇನು ಮಾಡ್ತೀರಾ? ಲೇವಾದೇವಿ ವ್ಯವಹಾರ ಮಾಡ್ತಾರೆ, ಅವ್ರು ಯಾರಿಗೂ ಲೈಸೆನ್ಸ್ ಇರಲ್ಲ, ಆದರೂ ಮಾಡ್ತಾರೆ. ಅದಕ್ಕೆ ಕಡಿವಾಣ ಹಾಕಬೇಕು. ಆಂಧ್ರ ಮಾದರಿ ಕಾನೂನು ತರೋದಕ್ಕೆ ಈಗ ಸರ್ಕಾರ ಚಿಂತನೆ ನಡೆಸಿದೆ. ಆಂಧ್ರದಲ್ಲಿ ಇದಕ್ಕೋಸ್ಕರ ರೆಗ್ಯುಲೇಟರಿ ಆ್ಯಕ್ಟ್ ಒಂದನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಕಾನೂನು ತಂದು, ಸುಗ್ರೀವಾಜ್ಞೆ ಮುಖಾಂತರ ಕಾನೂನು ತಂದು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದ್ಬಿಟ್ಟು. ಇನ್ನು ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗೆ ಹೊಸ ಬಿಲ್ ಅಂತೆ. ಆ ಬಿಲ್ ಏನು ಅಂತಂದ್ಬಿಟ್ಟು ನೋಡ್ಬೋಣ. ಕರ್ನಾಟಕ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ ಆಫ್ ರೆಗ್ಯುಲೇಷನ್ ಆಫ್ ಮನಿ ಲೆಂಡಿಂಗ್ ಬಿಲ್ ಅಂತ ಕರೆದಿದ್ದಾರೆ. ಹೊಸ ಮಸೂದೆಯ 3 ಪ್ರಮುಖ ಅಂಶಗಳನ್ನ ಹೇಳ್ಬಿಡ್ತೀವಿ. ಮೈಕ್ರೋ ಫೈನಾನ್ಸ್ ಕಿರುಕುಳ ಕಾಗ್ನಿಸಬಲ್ ಅಫೆನ್ಸ್ ಅಂತ ಪರಿಗಣನೆ. ನಾನ್ ಕಾಗ್ನಿಸಬಲ್ ಅಂತ ಇತ್ತು, ಕಠಿಣವಾದ ರೂಲ್ಸೇ ಇರಲಿಲ್ಲ ಬಿಡಿ. ಈಗ ಅದನ್ನು ಕಾಗ್ನಿಸಬಲ್ ಅಫೆನ್ಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಹೊಸ ಕಾನೂನಿನ ಅಡಿ ಕೇಸ್ ದಾಖಲಾದರೆ ಜಾಮೀನು ರಹಿತ. ಯಾರಾದರೂ ಕಿರುಕುಳಕ್ಕೆ ಒಳಪಟ್ಟವರು ದೂರು ಕೊಟ್ಟರೆ ಅದು ಜಾಮೀನು ರಹಿತ. ಯಾರು ಬಂದಿರ್ತಾರೆ ಕಿರುಕುಳ ಕೊಡೋಕ್ಕೆ, ಅವರು ಮತ್ತು ಬ್ಯಾಂಕ್ ಮ್ಯಾನೇಜರು ಸೇರಿ ಸಿಬ್ಬಂದಿಗಳ ಮೇಲೆ ಕ್ರಮ ತಗೋತಾರೆ. ಕಿರುಕುಳ ಕೊಟ್ಟಿದ್ದು ಒಂದು ವೇಳೆ ಏನಾದರೂ ಸಾಬೀತಾದರೆ 3 ವರ್ಷ ಕಠಿಣ ಜೈಲು ಶಿಕ್ಷೆ. ಕೋರ್ಟ್ನಲ್ಲಿ ಡಿಸೈಡ್ ಆಗಬೇಕು ಕಿರುಕುಳ ಕೊಟ್ಟಿದ್ದಾರೆ ಅಂತ. ಈಗೆಲ್ಲ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಕೇಸ್ಗಳೆಲ್ಲ ಇದೆಯಲ್ಲ, ಯಾವ ಥರ ಕಿರುಕುಳ ಕೊಟ್ಟರು, ಏನಾಯಿತು, ಪೊಲೀಸರೆಲ್ಲ ತನಿಖೆ ಮಾಡಬೇಕು. ಆಮೇಲೆ ಅದು ಕಿರುಕುಳ ಕೊಟ್ಟಿದ್ದು ಸಾಬೀತಾದರೆ ಶಿಕ್ಷೆ ಕೂಡ ಇದೆ. ಸಾಲ ಕೊಡಬೇಡಿ ಅಂತ ನಾವು ಹೇಳಲ್ಲ, ವಸೂಲ್ ಮಾಡಬೇಡಿ ಅಂತ ಹೇಳಲ್ಲ. ಆದ್ರೆ ವಸೂಲ್ ಮಾಡುವಾಗ ಕಿರುಕುಳ ಕೊಡಬಾರದು. ಯಾರಿಗೂ 5 ಗಂಟೆ ನಂತರ ವಸೂಲಿಗೆ ಹೋಗಬಾರದು. ಈ ಕಾನೂನುಗಳನ್ನ ಉಲ್ಲಂಘನೆ ಮಾಡಿದ್ರೆ ಮುಲಾಜಿಲ್ದೇನೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸೊ ಆ ಎಚ್ಚರಿಕೆಯನ್ನ
ವಾರ್ನಿಂಗ್ ಮಾಡಿದ್ದೀನಿ ನಾನು. ಹೊಸ ಕಾನೂನನ್ನ ಮಾಡ್ತೀವಿ, ಓನ್ಲಿ ವಿತ್ ಎನ್ ಇಂಟ್ರೆಸ್ಟ್ ಟು ಗಿವ್ ಪ್ರೊಟೆಕ್ಷನ್ ಟು ದಿ ಇಂಟ್ರೆಸ್ಟ್ ಆಫ್ ದಿ ಬಾರೋಯರ್ಸ್. ಸರ್ಕಾರ ಒಂದು ತಡವಾಗಾದ್ರೂ ಎಚ್ಚೆತ್ಕೊಳ್ತು ಅಂತ ಅನ್ಸ್ಬೋದು ಈ ವಿಷಯದಲ್ಲಿ. ಖಂಡಿತವಾಗಿ ತಡವಾಗಾದರೂ ಎಚ್ಚೆತ್ಕೊಂಡಿದೆ. ಆದರೆ ಇವರೇನು ಇಲ್ಲಿ ಕೆಲವು ನಿಯಮಗಳನ್ನು ಮಾಡಿದಾರಲ್ಲ, ಬಹುತೇಕ ನಿಯಮಗಳು RBI ಗೈಡ್ಲೈನ್ಸ್ ಅಲ್ಲಿ ಇದ್ದೇ ಇದೆ, ಬಟ್ ಜಾರಿ ಆಗ್ತಾ ಇಲ್ಲ ಅಷ್ಟೇ. ನಾನು ಬೆಳಗ್ಗೆಯಿಂದ ಹೇಳ್ತಾ ಇರ್ತಕ್ಕಂಥದ್ದು ಏನಂತಂದ್ರೆ, ನೀವು ಇದನ್ನ ಎಫೆಕ್ಟಿವ್ ಇಂಪ್ಲಿಮೆಂಟ್ ಮಾಡಿ, ಫಸ್ಟ್ ಪರಿಣಾಮಕಾರಿಯಾಗಿ ಜಾರಿಗೆ ತನ್ನಿ. ಹಳ್ಳಿಗಳಲ್ಲಿ ನೀವು ಯಾರಿಗೆ ಜವಾಬ್ದಾರಿ ಕೊಡ್ತೀರಾ? ಪೊಲೀಸರಿಗೆ ಕೊಡ್ತೀರಾ, ಜಿಲ್ಲಾಧಿಕಾರಿ ಕೊಡ್ತೀರಾ, ಜಿಲ್ಲಾಡಳಿತಕ್ಕೆ ಕೊಡ್ತೀರಾ? ಜವಾಬ್ದಾರಿಯನ್ನ ಪರಿಣಾಮಕಾರಿಯಾಗಿ ಜಾರಿ ಮಾಡಿ. ಮತ್ತೆ ಇನ್ನೊಂದು ಸಮಸ್ಯೆ ಏನಾಗಿದೆ ಗೊತ್ತಾ ದಿವ್ಯಾ, ಇಲ್ಲಿ ಈ RBI ಇಂದ ಲೈಸೆನ್ಸ್ ಪಡೆದಂತಹ ಮೈಕ್ರೋ ಫೈನಾನ್ಸ್ ಕಂಪ್ನಿಯವರು ತುಂಬಾ ಟಾರ್ಚರ್ ಕೊಡಲ್ಲ. ಅವರು ಒಂದು ಹಂತ ಅವ್ರಿಗೂ ಒಂದು ಹೆದರಿಕೆ ಇರುತ್ತೆ, ಯಾಕೆಂದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಆಗ್ಬಿಡುತ್ತೆ ಅಂತ. ಲೈಸೆನ್ಸ್ ಇಲ್ಲದೆ ಹುಟ್ಕೊಂಡಿರ್ತಕ್ಕಂಥ ಕಂಪ್ನಿಗಳಿಂದಲೇ ವಿಪರೀತವಾದ ಕಾಟ ಆಗ್ತಾ ಇರ್ತಕ್ಕಂಥದ್ದು, ವಿಪರೀತ ಟಾರ್ಚರ್ ಆಗ್ತಿರೋದು. ಅವರಿಗೆ ಕಡಿವಾಣ ಹಾಕಬೇಕು. ಇವತ್ತು ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು, ಲೈಸೆನ್ಸ್ ಇಲ್ಲದೇನೆ ನೀವು ಯಾವುದೇ ಕಾರಣಕ್ಕೂ ಲೇವಾದೇವಿ ಮಾಡಂಗಿಲ್ಲ ಅಂತ. ಅದಕ್ಕೆ ಕಡಿವಾಣ ಹಾಕಿ ನೋಡಿ, ಅರ್ಧ ಮುಕ್ಕಾಲು ಭಾಗ ಸಮಸ್ಯೆ ಬಗೆಹರಿಯುತ್ತೆ. ಅಲ್ಲ, ಒಂದು ಕಂಪ್ನಿ ಹೆಸರನ್ನ ಈಗ ಒಂದು ಕಂಪ್ನಿ ಕ್ಲೋಸ್ ಮಾಡ್ತಾರೆ, ಇನ್ನೊಂದು ಹೆಸರಲ್ಲಿ ಮತ್ತೆ ಅದು ಉಟ್ಕೊಂಡು ಮಾಡಂಗಿಲ್ಲ, ನಿಮಗೆ ಮಾಡಂಗೇ ಇಲ್ಲ. ಅಂತ ಕಂಪ್ನಿನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬೇಕು. ಅವ್ರು ಇನ್ನೊಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಅದನ್ನು ಸ್ಟಾಪ್ ಮಾಡಿಸ್ಬೇಕು. ಸ್ಟಾರ್ಟ್ ಮಾಡಿದ್ರೆ ಸ್ಟಾಪ್ ಮಾಡಿಸ್ಬೇಕು. ಲೈಸೆನ್ಸ್ಡ್ ಪರವಾನಗಿ ಇದೆಯಾ ಮಾಡಿ. ಅದೇ ನೀವು ಆಗ್ಲೇ ಹೇಳ್ತಿದ್ದ ಹಾಗೆ ಇದು ಬೆಳಕಿಗೆ ಬರಲ್ಲ. ಎಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಆಗ ಮಾತ್ರನೇ ಇಂಥವೆಲ್ಲ ಐಡೆಂಟಿಫೈ ಆಗುತ್ತೆ. ತುಂಬಾ ಕಡೆ ಬೆಳಕಿಗೆ ಬರಲ್ಲ. ಆಮೇಲೆ ಇನ್ನೊಂದು ಹೇಳ್ಬೋಣ, ನಾವು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಹಳ್ಳಿಗಳಲ್ಲಿ ಜನ ಸಾಲ ತಗೋತಾರೆ, ಕಟ್ಟದೇ ಇಲ್ವಂತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಜನ. ಈ ಸುದ್ದಿಗಳನ್ನ ನೋಡಿ 95% ಜನ ಕಟ್ತಾರೆ, ಇನ್ನು 5% ಜನಕ್ಕೆ ಸಮಸ್ಯೆ ಆಗುತ್ತೆ. ಅದೇ ಈ ಸುದ್ದಿಗಳೆಲ್ಲ ಈಗ ಮುಂದೆ ಬರುತ್ತೆ. ಕೇಸ್ ಸ್ಟಡೀಸ್ ನಮ್ಮ ರಾಜ್ಯದಲ್ಲಿ ಬರೀ 5% ಮಾತ್ರ. 95% ಜನ ತಗೊಂಡ್ಮೇಲೆ ಕಟ್ತಾರೆ. ಯಾರು ಗೊತ್ತಾ ಕಟ್ಟಕ್ಕಾಗಲ್ಲ, ದುಡ್ಡಿನ ವ್ಯಾಮೋಹಕ್ಕೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಲ್ಲ. 4-5 ಕಡೆ ತಗೊಳ್ಳೋದು. ಯಾರೋ ನಿನ್ನೆ ಒಂದು ಕೇಸ್ ಬಂತಲ್ಲ, 8 ಕಂಪ್ನಿಗಳಲ್ಲಿ 5 ಲಕ್ಷ ಸಾಲ ಮಾಡಿದಾರಂತೆ. 5 ಲಕ್ಷ ಸಾಲ ಮಾಡೋದಕ್ಕೆ ನಾನು ಕಟ್ಟ ಶಕ್ತಿ ಇದೆಯಾ? ಆಮೇಲೆ ಈ ಸಿಬ್ಬಂದಿ ಒಂದು ಕಿರುಕುಳ ಕೊಡ್ತಾರಲ್ಲ, ಅವರು ಕಿರುಕುಳನ ಅವ್ರ ಮ್ಯಾನೇಜರ್ಗಳು ಕೊಟ್ಟಿರ್ತಾರೆ. ಇವ್ರು ಅನ್ಭವಿಸೋದು ಏನು ಕಿರುಕುಳ ಅಲ್ಲ, ವಿಪರೀತ ಪ್ರೆಷರ್ ಇರುತ್ತೆ ಅವ್ರಿಗೆ. ಬೆಳಗ್ಗೆ 6 ಗಂಟೆಗೆ ಶುರು ಆಗುತ್ತೆ ಫೋನ್ ಕಾಲ್ ಅವ್ರಿಗೆ, ರಾತ್ರಿ 10 ಗಂಟೆ ತನಕ ಎಷ್ಟು ಮಾಡಿದ್ರಿ, ಟಾರ್ಗೆಟ್ ರೀಚ್ ಮಾಡಿದ್ರಾ ಇಲ್ವಾ, ಅದಕ್ಕೆ ಅವರು ಹಾಗೆ ಬಿಹೇವ್ ಮಾಡ್ತಾರೆ. ಅದಕ್ಕೆ ಇದೊಂದು ಸರಪಳಿ, ಚೈನ್ ಲಿಂಕ್ ಎಲ್ಲಾ ಕಡೆಯಿಂದ ಸರಿಪಡಿಸ್ಕೊಂಡು ಬಂದರೆ ಆಗಬಹುದು. ಇನ್ನು ಫೈನಾನ್ಸ್ ಸಂಸ್ಥೆಗಳ ಟಾರ್ಚರ್ ತಡೆಗೆ ಸರ್ಕಾರ ಮುಂದಾಗಿದೆ. ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನು ತರುವ ಘೋಷಣೆ ಸಹ ಮಾಡಿದೆ. ಈ ಬೆನ್ನಲ್ಲೇ ನೊಂದವರ ಪರವಾಗಿ ಮನೆ ಮುರುಕರು ಅಭಿಯಾನ ನಡೆಸಿದ ಪಬ್ಲಿಕ್ ಟಿವಿಗೆ ಧನ್ಯವಾದದ ಹೊಳೆಯೇ ಹರಿದಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೂ ಜನ ಧನ್ಯವಾದ ಹೇಳಿದ್ದಾರೆ. ನನ್ನ ಮನೆ ಸೀಸ್ ಆಗಿತ್ತು. ಸೀಸ್ ಆದ ಅಂದ್ರೆ ಗೌರ್ಮೆಂಟ್ ಸರ್ಕಾರದಿಂದ ಒಂದು ನಿರ್ಣಯಕ್ಕೆ ಬಂದಾರಂತ, ಮತ್ತು ಎಲ್ಲ ಕಾನೂನೆಲ್ಲ ಚೇಂಜ್ ಮಾಡಿದಾರಂತ. ಇದು ಮನೆ ನನ್ನ ಚಾವಿ ಇದೆ, ಬರ್ತಾಂತಿದ್ದಾರೆ, ಯಾರಿಗೂ ಏನು ತೊಂದರೆ ಆಗಬಾರ್ದು, ತೊಂದರೆ ಆಗದಂಗೆ ನೋಡಿಕೊಂಡಿದ್ದಾರೆ ಫೈನಾನ್ಸ್ದವ್ರ ಮತ್ತು ಸರ್ಕಾರದವ್ರ. ಮತ್ತು ನನಗೆ ಇದಕ್ಕಾಗಿ ಧನ್ಯವಾದಗಳು. ಮೊನ್ನೆ ನಮಗೆ ಹೊರಗೆ ಹಾಕಿದ್ದನ್ನ CM ಸರ್ ಅವರ ಮೀಟಿಂಗ್ ಮಾಡಿ ಗೌರ್ಮೆಂಟ್ ವತಿಯಿಂದ ಯಾರಿಗೂ ನಮ್ಮಂಥ ಬಡತನ ಮಂದಿಗೆ ವಾಪಸ್ ಹೋಗಿ ಕಿರುಕುಳ ಕೊಡಬಾರ್ದಂತ ಹೇಳ್ಯಾರ. ರೂಲ್ಸ್ ಎಲ್ಲ ಚೇಂಜ್ ಮಾಡಿದ್ದಕ್ಕೆ ಪಬ್ಲಿಕ್ ಟಿವಿ ಒಳಗೆ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಚಾಮರಾಜನಗರ ಡಿಸ್ಟಿಕ್ ಮತ್ತು ಕೊಳ್ಳೇಗಾಲ ತಾಲೂಕು, ಹೊನ್ನೂರು ತಾಲೂಕಲ್ಲಿ ಮೈಕ್ರೋ ಫೈನಾನ್ಸ್ನವರು ಭಾಳ ಹಿಂಸೆ ಕೊಡ್ತಾ ಇದ್ದಾರೆ ಸರ್. ಬಲವಂತವಾಗಿ ಮಾಡಿ ಸಾಲ ಕೊಡೋದು, ಹಿಂಗೆಲ್ಲ ಕೊಟ್ಟು ಭಾಳ ಹಿಂಸೆ ಕೊಟ್ಟು ಭಾಳ ಇದು ಮಾಡಿದ್ದಾರೆ. ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಪಬ್ಲಿಕ್ ಟಿವಿ ಅವರು ಭಾಳ ಉಪಯೋಗ ಮಾಡ್ತಾ ಇದ್ದಾರೆ. ಅವ್ರ ಪಬ್ಲಿಕ್ ಟಿವಿ ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಸರ್. ಅವ್ರಿಗೆ ಸರ್, ನಾವು ತುಂಬ ಬಡವರು, ನಮ್ಗೆ ಹಿಂಸೆ ಕೊಟ್ಟು ಸಾಲ ತಗೊಳ್ಳಿ ಅಂತ ಹಿಂಸೆ ಮಾಡ್ತಾ ಇದ್ದಾರೆ ಸರ್. ತಗೋತೀವಿ, 1 ತಿಂಗ ಕಟ್ತೀವಿ, ಗೇದು ಕೂಲಿ ರೆಡಿ ಆಗಿದ್ರೆ ಕಟ್ತಿದ್ದೀವಿ, ಇಲ್ಲಾಂದ್ರೆ ಇನ್ನೊಂದು ತಿಂಗ ಕಟ್ಟಕ್ಕಾಗಲಿಲ್ಲ ಅಂದ್ರೆ ಅದಕ್ಕೆ ಬಡ್ಡಿ ಜಾಸ್ತಿ ಮಾಡಿ ಎಕ್ಸ್ಟ್ರಾ ಬಡ್ಡಿ ಈ ರೀತಿ ಮಾಡ್ತಾರೆ ಸರ್. ಪಬ್ಲಿಕ್ ಟಿವಿ ಧನ್ಯವಾದ ಸರ್. ದಾವಣಗೆರೆ ಜಿಲ್ಲೆ ಕುಂದಾಪುರ ಎಂಬ ಗ್ರಾಮದಲ್ಲಿ ಫೈನಾನ್ಸ್ಗಳಲ್ಲಿ ಸಾಲವನ್ನು ಪಡೆದಿರುತ್ತಾರೆ. ಸಾಕಷ್ಟು ಸಮಸ್ಯೆ ಆಗಿದೆ, ತೊಂದರೆ ಆಗಿರೋದನ್ನು ನೋಡಿ ಪಬ್ಲಿಕ್ ಟಿವಿ ನಿರಂತರವಾಗಿ ಸುದ್ದಿಗಳನ್ನು ಬಿತ್ತನೆ ಮಾಡ್ತಾ ನಮ್ಮ ಮಹಿಳೆಯರಿಗೆ ತುಂಬಾ ಸಹಕಾರ ಮಾಡಿದ್ದಾರೆ. ಪಬ್ಲಿಕ್ ಟಿವಿಯವರಿಗೆ ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮವು ತಾಳಿ ಸಹಿತ ಕಿವಿಯ ಓಲೆ ಸಹಿತ ಎಲ್ಲ ಮಾರಿ ಸಂಘ ಕಟ್ಟೇವಿ ಸರ ನಾವು. ಹೌದ್ರಿ, ಕಾಣ್ತಾವ್ರಿ ಕಿವಿಯಾಗ ತಾಳಿ ಸಹಿತ ಇಲ್ರಿ, ಕೊಳ್ಳಾಗ ಬೆಳ್ಳಿ ತಾಳಿ ಹಾಕ್ಯಂದವ್ರಿ. ಫೈನಾನ್ಸ್ ಮಾಡ್ಕೊಂಡಿದೀವಿ, ತಪ್ಪಾಗೈತೆ ಮಾಡ್ಕೊಂಡಿರೋದು, ಸಾಲ ಕಟ್ಟಕ್ಕೆ ಆಗ್ತಿಲ್ಲ. ನಮ್ಮ ಮನೆಯವ್ರು ಬೇರೆ ಬಿಟ್ಟು ಹೋಗಿದಾರ, ಭಾಳ ತುಂಬಾ ಕಷ್ಟದಾಗಿದ್ವಿ. ಊರ್ ಬಿಟ್ಟು ಊರಿಗೆ ಬಂದು ಜೀವನ ಮಾಡಕತ್ರು, ನಮ್ ನೆಮ್ಮದಿ ಇಲ್ಲ. ಪಬ್ಲಿಕ್ ಟಿವಿ ನಮಗೆ ಹೆಲ್ಪ್ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು. ಈಗ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಮನ್ನಾ ಆಗಿಲ್ಲ, ಸ್ಟ್ರಿಕ್ಟ್ ಮಾಡಿದಾರಷ್ಟೇ, ಕಟ್ಟೋದ್ ಕಟ್ಟಬೇಕು. ಖಂಡಿತ ನಾವು ಮಿಸ್ಲೀಡ್ ಮಾಡೋದು ಬೇಡ, ಕಟ್ಟಬೇಕು. ಈಗ ಸರ್ಕಾರ ಕಾನೂನು ಹೇಳಿರೋದು ನೀವು ಸಾಲ ಮನ್ನಾ ಮಾಡಿದೀವಿ ಅಂತಲ್ಲ,
ನಿಮಗೆ ಕಿರುಕುಳ ಆಗೋದನ್ನ ತಪ್ಪಿಸ್ತೀವಿ ತಪ್ಪಿಸ್ತೀವಿ, ಹಾ. ಅಷ್ಟೇನೆ. ನೀವೇನು ಕಟ್ಟಬೇಕಾಗಿದೆ, ಯಾವ ಥರ ಕಟ್ಟಬೇಕಾಗಿದೆ ಅದನ್ನು ನೀವು ಮಾಡ್ಕೋಬೇಕು. ಜನಕ್ಕೆ ಒಳ್ಳೇದಾದ್ರೆ ಆಯಿತು. ಜವಾಬ್ದಾರಿಯುತ ಮಾಧ್ಯಮವಾಗಿ ನಾವು ಅಷ್ಟು ಕೆಲಸವನ್ನು ಮಾಡಿದ್ದೀವಿ. ಗದಗದ ಪರಶುರಾಮ್ ಹಬೀಬ್ ಕುಟುಂಬ ಊರು ಬಿಟ್ಟಿದೆ. ಫೈನಾನ್ಸ್ ಸಿಬ್ಬಂದಿ ಕಾಟಕ್ಕೆ ಹರಪನಹಳ್ಳಿಯ ಶಿವಪುರ ತಾಂಡಾದ ಖಾಸಗಿ ಕಾಲೇಜು ಉಪನ್ಯಾಸಕ ಊರು ಬಿಟ್ಟಿದ್ದಾರೆ. ಮನೆ ಬಾಗಿಲಿಗೆ ಫೈನಾನ್ಸ್ ಸಿಬ್ಬಂದಿ ನೋಟಿಸ್ ಅಂಟಿಸಿದ್ದಾರೆ. ಹಾನಗಲ್ನ ಕೊಪ್ಪದ ಫೈನಾನ್ಸ್ ಕಿರುಕುಳಕ್ಕೆ ಮಗ ಮನೆ ಬಿಟ್ಟಿದ್ದಾರೆ ಅಂತ ಮೈಸೂರು ಮೂಲದ ದಂಪತಿ ಚಾಮರಾಜನಗರ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಅಳಲು ತೋಡ್ಕೊಂಡಿದ್ದಾರೆ. 1 ತಿಂಗಳಿಂದ ಪತ್ತೆನೇ ಇಲ್ಲ. ಫೈನಾನ್ಸ್ ಸಿಬ್ಬಂದಿ ನಿತ್ಯ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಅಂತ ವೃದ್ಧ ದಂಪತಿ ಕಣ್ಣೀರು ಹಾಕಿದ್ದಾರೆ. ರಾಯಬಾಗದ ಕೇಮಲಾಪುರದಲ್ಲಿ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಮಿತಿ ಮೀರಿದೆ. ಹಣ ವಸೂಲಿಗೆ ಬಂದವರು ರಾತ್ರಿ ಆದರೂ ಮನೆ ಬಿಟ್ಟು ಹೋಗಲ್ಲ ಅಂತ ಮಹಿಳೆಯರು ಅಳಲು ತೋಡ್ಕೊಂಡಿದ್ದಾರೆ. ಇದರ ನಡುವೆ ರಾಯಚೂರು ಗ್ರಾಮೀಣ ಭಾಗದಲ್ಲಿ ಸಕ್ರಿಯವಾಗಿದ್ದ ನಕಲಿ ಸಾಲ ರಿಕವರಿ ಟೀಮ್ನ 4ವರನ್ನು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಇಂಡಿಯಾ ಅಂಜುಮನ್ ಗಲ್ಲಿಯ ಕುಡಿದ ನಶೆಯಲ್ಲೊಬ್ಬ ಸಕ್ಷಮ್ ಗ್ರಾಮ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಂತು ಕಟ್ಟುವಂತೆ ಕುಡ್ಕೊಂಬಂದು ಗಲಾಟೆ ಮಾಡಿದ್ದಾನೆ. ಮೈಕ್ರೋ ಫೈನಾನ್ಸ್ ಟಾರ್ಚರ್ ವಿರುದ್ಧ ಗೌರಿಬಿದನೂರಿನಲ್ಲಿ ಇವತ್ತು ಮಹಿಳೆಯರು ತಮಟೆ ಚಳವಳಿಯನ್ನು ನಡೆಸಿದ್ದಾರೆ. ಗಲಾಟೆ ನಡೆದೈತಿ. ಇಲ್ಲಿ ಏನು ಗಲಾಟೆ ನಡೆದ ಅಂತ ಕಿಸಿ ಬಂದು ನೋಡಿದಾಕಾರ ಈ ಹುಡುಗನ ಕೂಡ ಜಗಾಟ ಮಾಡ್ಲಿಕ್ಕೆ ಹಚ್ಚಿದ್ದ. ಅದಕ್ಕಿಂತ ಮೊದಲು ಅವ್ರ ಮನೆಯೊಳಗೆ ಹೆಣ್ಮಕ್ಳಿಗೆ ಸಂಗನ ಬಗ್ಗೆ ಇದು ಮಾಡಿದ ಅವ್ರು ಹೇಳ್ದು ದಾರು ಕುಡ್ಕಿಸಿ ಇದು ಮಾಡ್ಯಾನ. ನಾವು ಎಲ್ಲರೂ ಇನ್ನೊಂದ್ 4-5 ಉಳ್ದ ಸರ್. ಇದೊಂದ್ ತಿಂಗಳ ಅಟ್ಟ ಆಗಿಲ್ರಿ, ನಮಗ ಕಟ್ತೀವಿ ಅಂತ ಹೇಳತ್ತಿದೇವ್ರಿ. ಇನ್ನ 7 ಆಗಿರಂಗಿಲ್ರಿ. ಬಂದ್ ನಮ್ಮ ಮನೆ ಮುಂದೆ ಬಿಡೋದ್ರಿ. ನೀನ್ ಕೂಸಿಂತ ಒಂದ್ ದವಾಖಾನಿ ಹೊಂಟೇನ್ರಿ, 1 ವರ್ಷ ಕೂಸಿನ್ರಿ. ಬೆನ್ ಬಿಡುವಾರೆ ತುಂಬಿ ಹೋಗಿ ಬನ್ನಿ. ಮ್ಯಾನೇಜರ್ ಸರ್ ಏನ್ ಬಾಯಿ ಬರ್ತೈತಿ ಅದನ್ನೆಲ್ಲ ಮಾತಾಡ್ಲತ್ತೇನ್ರಿ. ಹೋಗಿ ಅವ್ರನ್ನ ಕರ್ಕೊಂಡ್ ಡಿಸಿಎಫ್ಎಸ್ ಕಂಟ್ರೋಲ್ ರೂಮ್ ಚಾಮರಾಜನಗರ. ಮೈಸೂರಲ್ಲಿ ಮೈಕ್ರೋ ಇದಿಲ್ವಾ ಸರ್, ಗಲಾಟೆ ಮಾಡ್ತಾರೆ. ಮೈಸೂರು ಜಿಲ್ಲೆನಾ? ಮೈಸೂರಲ್ಲಿ ಗುಂಡವರು ಇರೋರು. ನಮ್ಮ ಮಗ ಏನೋ ಮಾಡ್ಬಿಟ್ಟು ಮನೆನೇ ಬಿಟ್ಟು ಹೊಟ್ಟೋಗೋಣ ಪತ್ತವೇ ಇಲ್ಲ. ಬಂದು ಬಾರಿಯಿಂದ ಕೊಡ್ತಾರ ಮನೇಲಿ. ಯಾವ ಫೈನಾನ್ಸ್ ಮಲಗಿದೀನಿ ಸರ್, ಎಪ್ಪಾಗ ಹೋಗಕ್ಕಾಯ್ತಾ ಇಲ್ಲ. ಬಂದು ದಿನಕ್ಕೆ 4 ಜನ ಬರ್ತಾರ, ಗಲಾಟೆ ಮಾಡ್ತಾರ ಮನೇಲಿ. ಈ ಫೈನಾನ್ಸ್ನವ್ರು ಇದ್ರ ಸಲುವಾಗಿ ಅಲ್ಲಿ ಮರ್ಯಾದೆ ಸಲುವಾಗಿ ಒಂದು 3-4 ಮಂದಿ ಬರೋಕೆ ಅಲ್ಲಿ ಬಂದು ಇವ್ರು ಸರ್ ಸೋಲಾರ್ ಇತ್ತಲ್ರಿ, ಆ ಸೋಲಾರ್ ಕುರ್ಚಿ ಇಟ್ಟು ಸೋಲಾರ್ ಮಾರ್ತೀವಿ ಅಂತ ಹೇಳಿ ಅಂದ್ರೆ ಸಿಲಿಂಡರ್ ಎತ್ತಿ ಪೂರ್ಣ ಬಾಗಿಲು ಹೊರಗೆ ಇಟ್ರಿ. ಇವ್ರು ಕುತ್ಕೊಂಡ್ರಿ. ಬಂದು ಗಾಡಿ ತಗೊಂಡ್ ಬಂದು ಅಡ್ಡ ನಿಂದ್ರಿಸಿ ಗಾಡಿ ಕೀ ಕಿತ್ಕೊಂಡ್ರು. 2 ಕಂತು ಡ್ಯೂ ಇದೆ, ನಾವು ಫೈನಾನ್ಸ್ ಅವರು ಅಂತೇಳಿ ಹೇಳಿದ್ರು. ಮ್ಯಾನೇಜರ್ ಫೋನ್ ಮಾಡಿ ನಿಮ್ಮ ಕಂತವ್ರು ಹಿಂಗೆ ಬಂದಿದ್ದಾರೆ ನಿಮ್ಮವ್ರೆ ಅಂತ ಕೇಳಿದಾಗ ಅವ್ರು ಏನಂದ್ರು, ನಮ್ಮವ್ರಿಗೆ ಯಾರಿಗೆ ಕಳಿಸಿಲ್ಲ ನಾನು, ಅವ್ರು ಯಾರೋ ನನಗೆ ಗೊತ್ತಿಲ್ಲ. ಕಂಪ್ಲೇಂಟ್ ಮಾಡಿದಾಗ ಸರ್ಕಲ್ ಸಾಹೇಬ್ ಒಂದು 10 ಇಲ್ಲ 15 ನಿಮಿಷದಾಗ ಅವ್ರಿಗೆ ಎಳ್ಕೊಂಬಂದ್ರು. ಅವ್ರಿಗೆ ಖಾಸಗಿ ಫೈನಾನ್ಸ್ಗಳಿಂದ ಬಡ್ಡಿ ಚಕ್ರಬಡ್ಡಿ ಸಾಲದಿಂದ ತಪ್ಪಿಸಿಕೊಳ್ಳಲು ಸರ್ಕಾರ ಉದ್ಯೋಗಿನಿ ಯೋಜನೆ ಜಾರಿ ಮಾಡಿತ್ತು. ಆದರೆ ಬ್ಯಾಂಕ್ಗಳ ಅಸಹಕಾರದಿಂದ ಈ ಯೋಜನೆ ಮಹಿಳೆಯರನ್ನ ತಲುಪ್ತಾ ಇಲ್ಲ. ಮಹಿಳೆಯರಿಗಾಗಿ ಇರುವ ಉದ್ಯೋಗಿನಿ ಸಾಲ ಯೋಜನೆ ಬಗ್ಗೆ ಬ್ಯಾಂಕ್ ಸಿಬ್ಬಂದಿಗೆ ಮಾಹಿತಿನೇ ಇಲ್ಲ ಅನ್ನೋದು ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅಲ್ಲಿ ಗೊತ್ತಾಯಿತು. ಈ ಬಗ್ಗೆ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆಯು ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ಖುದ್ದು ಬ್ಯಾಂಕ್ಗಳು ಸರ್ಕಾರಿ ಯೋಜನೆಗೆ ಲೋನ್ ಕೊಡೋದೇ ಇಲ್ಲ ಅಂತ ಹೇಳ್ತಿವೆ. ನಾವೇನ್ ಮಾಡೋಣ ಅಂತ ಕೇಳ್ತಿದ್ದಾರೆ. ಅಂದಹಾಗೆ ಈ ಯೋಜನೆ ಪ್ರಕಾರ ಮಹಿಳೆಯರಿಗೆ 3 ಲಕ್ಷದವರೆಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ. 90,000 ಸಬ್ಸಿಡಿ ಸಿಗಬೇಕು. ಸರ್ಕಾರ ಉನ್ನತವಾದ ಒಂದು ತೀರ್ಮಾನ ತೆಗೆದುಕೊಂಡು ಕಿರುಸಾಲ ಯೋಜನೆ ಕೊಡುವಂತ ಒಂದು ಹೊಸ ಯೋಜನೆಯನ್ನ ಪುನರ್ ಪ್ರಾರಂಭ ಮಾಡಬೇಕು. ಸುಮಾರು 20,000-23,000 ಅಪ್ಲಿಕೇಶನ್ಸ್ ನಮಗೆ ಬಂದಿದೆ. ಸಂಬಂಧಪಟ್ಟ ಎಲ್ಲ ಬ್ಯಾಂಕ್ಗಳಿಗೆ ಜಿಲ್ಲಾವಾರು ಕಳಿಸ್ಕೊಟ್ಟಿದ್ದೀವಿ. ಯಾವುದೇ ಒಂದು ಬ್ಯಾಂಕಲ್ಲಿ ಮಾಹಿತಿ ಕೊಡುವಂತ ಒಂದು ಸೌಜನ್ಯನೂ ಕೂಡ ಅವ್ರಿಗೆ ಇಲ್ಲ. ಬ್ಯಾಂಕ್ ಅವರಿಗೆ ಎಷ್ಟೋ ಸರ್ಕಾರಿ ಯೋಜನೆಗಳು ಈ ಥರ ಹಳ್ಳ ಹಿಡಿದುಬಿಟ್ಟಿವೆ. ಸರ್ಕಾರನೇ ನೇರವಾಗಿ ಅವ್ರಿಗೆ ಏನಾದರೂ ಸಾಲ ಕೊಟ್ಟಿದ್ದಿದ್ರೆ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಇಷ್ಟು ಹುಟ್ಕೋತಾನೆ ಇರಲಿಲ್ಲ. ಅಲ್ಲ, ಇಂಥದ್ದೊಂದು ಸೌಲಭ್ಯ ಇದೆ ಅನ್ನೋದು ಜನಕ್ಕೆ ಗೊತ್ತಾಗಲ್ವಲ್ಲ. ಬ್ಯಾಂಕ್ನವ್ರಿಗೆ ಗೊತ್ತಿಲ್ವಲ್ಲ, ಬ್ಯಾಂಕ್ನವ್ರಿಗೆ ಗೊತ್ತಿಲ್ಲ ಇಂಥ ಒಂದು ಯೋಜನೆ ಇದೆ ಅಂತ ಅಂದ್ಬಿಟ್ಟು. ಹಾಗಾಗಿ ಪರಿಸ್ಥಿತಿ ಇಲ್ಲಿಗೆ ಬಂದಿದೆ. ಸರ್ಕಾರದ ನಿರ್ಲಕ್ಷ್ಯವೂ ಕೂಡ ಒಂದು ಕಾರಣ ಇಷ್ಟು ಕಿರುಕುಳ ಕೊಡೋದಕ್ಕೆ.